Hello everyone. Let us see question number 35. A red flowering pea plant, capital RR, is crossed with a white flowering pea plant, that is small rr. Show the result of F2 generation with the help of a checkerboard and write the phenotypic ratio and genotypic ratio of the plants obtained in F2 generation. Here the question is, there are two types of pea plants are there. One is red flowering pea plant, that is RR, capital RR ಅನ್ನೋ red flower pea plant ಅನ್ನ small RR ಅನ್ನೋ white flowering pea plant ಜೊತೆ ಕ್ರಾಸಿಂಗ್ ಮಾಡಿದ್ದಾರೆ. ಮಾಡಿದಾಗ F2 ಜನರೇಷನ್ ನಲ್ಲಿ ಏನು ಬರುತ್ತೆ ಅನ್ನೋದನ್ನ ಚೆಕ್ಕರ್ ಬೋರ್ಡ್ ಹಾಕಿ ತೋರಿಸ್ಬೇಕು. ಇದರ ಜೊತೆಗೆ ಚೆಕ್ಕರ್ ಬೋರ್ಡ್ ಹಾಕಿದ್ಮೇಲೆ you have to write the how many phenotypic ratio are present and how many genotypic ratio are present ಅನ್ನೋದನ್ನ ಬರಿಬೇಕು. ಇದನ್ನ ಬರೆಯುವಾಗ ಫಸ್ಟ್ ನಾವು F1 ಜನರೇಷನ್ ಅನ್ನ ಕಂಡು ಹಿಡ್ಕೊಂಡು ಆಮೇಲೆ F2 ಜನರೇಷನ್ ಗೆ ಚೆಕ್ಕರ್ ಬೋರ್ಡ್ ಹಾಕ್ಬೇಕಾಗತ್ತೆ. ಸೊ see here, this shows F2 generation checkerboard. ಇದು F2 ಜನರೇಷನ್ ಚೆಕ್ಕರ್ ಬೋರ್ಡ್ ಅನ್ನ ತೋರಿಸುತ್ತೆ. ಇದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ, ಹಿಯರ್ ಕ್ಯಾಪಿಟಲ್ ಆರ್ ಅಂಡ್ ಕ್ಯಾಪಿಟಲ್ ಆರ್ ರಿಪ್ರೆಸೆಂಟ್ಸ್ ದಿ ರೆಡ್ ಫ್ಲವರ್ ಪೀ ಪ್ಲಾಂಟ್. ಇಟ್ ಈಸ್ ಕ್ರಾಸ್ಡ್ ವಿತ್ ವೈಟ್ ಫ್ಲವರಿಂಗ್ ಪೀ ಪ್ಲಾಂಟ್. ಹೌದಾ? ಅದು ಸ್ಮಾಲ್ ಆರ್ ಆರ್. ಈ ತರ ಕ್ರಾಸ್ ಮಾಡಿದಾಗ ನಮ್ಗೆ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್ ಅಂತ ಬರುತ್ತೆ F1 ಜನರೇಷನ್ ನಲ್ಲಿ. F1 generation. So capital R and small r gametes are formed in F1 generation. ಈ F1 ಜನರೇಷನ್ ನಲ್ಲಿ ಏನು ಗೆಮೆಟ್ಸ್ ಬಂದಿದ್ಯೋ ಅದನ್ನ ತಗೊಂಡು F2 ಜನರೇಷನ್ ಗೆ ಮತ್ತೆ ಕ್ರಾಸ್ ಮಾಡ್ತೇವೆ. ಸೊ ದಟ್ ಈಸ್ ಕ್ಯಾಪಿಟಲ್ ಆರ್ ಆರ್ ಈಸ್ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್, ರೈಟ್? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅನ್ನ ಕ್ರಾಸ್ ಮಾಡ್ತೇವೆ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಆರ್ ಜೊತೆ. F1 ಜನರೇಷನ್ ನಲ್ಲಿ ಬಂದಿರೋ ಗೆಮೆಟ್ಸ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್. ಸಿ, ಗೆಮೆಟ್ಸ್ ಆರ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್. ಇಟ್ ಕ್ರಾಸ್ ವಿತ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್. ಈ ತರ ಮಾಡಿದಾಗ ನಮ್ಗೆ F2 ಜನರೇಷನ್ ಸಿಗತ್ತೆ. ಸೊ ಇಲ್ಲಿ ನೋಡಿ, ಕ್ಯಾಪಿಟಲ್ ಆರ್ ಗಿವ್ಸ್ ಕ್ಯಾಪಿಟಲ್ ಆರ್ ಆರ್, ಅಂಡ್ ಅಗೇನ್ this capital R and small r gives capital R and small r. Then again the gametes capital R is with small r gives capital R and small r. Then capital R with small r with small r gives RR. So this represents the checkerboard. ಇದು ಚೆಕ್ಕರ್ ಬೋರ್ಡ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಫಸ್ಟ್ F1 ಜನರೇಷನ್ ಅನ್ನ ಕಂಡಿಡ್ಕೊಳ್ಬೇಕು. ಬಂದಿರೋ ಆನ್ಸರ್ ಅಂದ್ರೆ F1 ಜನರೇಷನ್ ನಲ್ಲಿ ಏನು ಗೆಮೆಟ್ಸ್ ಬಂದಿದ್ಯೋ ಅದನ್ನ ಮತ್ತೆ ಕ್ರಾಸ್ ಮಾಡಿದಾಗ ನಮ್ಗೆ ಚೆಕ್ಕರ್ ಬೋರ್ಡ್ ಸಿಗತ್ತೆ. ದಟ್ಸ್ ವೈ ಐ ಆಮ್ ಕ್ರಾಸಿಂಗ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇಸ್ ಕ್ರಾಸ್ ವಿತ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್. ಸೊ ಆ ಕ್ರಾಸಿಂಗ್ ಅನ್ನ ಈ ಚೆಕ್ಕರ್ ಬೋರ್ಡ್ ಅಲ್ಲಿ ತೋರಿಸಿದ್ದೇನೆ. ಈಗ ಈ ಚೆಕ್ಕರ್ ಬೋರ್ಡ್ ಆಧಾರದ ಮೇಲೆ ಫಿನೋಟಿಪಿಕ್ ಅಂಡ್ ಜಿನೋಟಿಪಿಕ್ ರೇಷಿಯೋವನ್ನ ಬರೀತೇವೆ. ಸಿ, ಫಿನೋಟಿಪಿಕ್ ರೇಷಿಯೋ ಈಸ್ 3:1 ಅಂತ ಹೇಳ್ತೇವೆ. 3 ಅಂದ್ರೆ ಇಟ್ ರಿಪ್ರೆಸೆಂಟ್ಸ್ ಡಾಮಿನೆಂಟ್. ಡಾಮಿನೆಂಟ್ ಏನಿದೆ ಈ ಚೆಕ್ಕರ್ ಬೋರ್ಡ್ ಅಲ್ಲಿ ಅದನ್ನ ಬರೆದಿದ್ದೇನೆ ನೋಡಿ ಇಲ್ಲಿ. ಡಾಮಿನೆಂಟ್ ಈಸ್ ನಥಿಂಗ್ ಬಟ್ ಆಲ್ವೇಸ್ ಇಟ್ ಕಂಟೈನ್ಸ್ ಅಟ್ ಲೀಸ್ಟ್ 1 ಆಲ್ಫಾಬೆಟ್ ಲೆಟರ್, ರೈಟ್? 2 ಆಲ್ಫಾಬೆಟ್ ಇದ್ರೂನು ಡಾಮಿನೆಂಟ್, ಒಂದ್ ಕ್ಯಾಪಿಟಲ್ ಒಂದು ಸ್ಮಾಲ್ ಇದ್ರೂನು ಡಾಮಿನೆಂಟ್ ಅಂತ ಹೇಳ್ತೇವೆ. 2 ಕ್ಯಾಪಿಟಲ್ ಇದ್ರೆ ಡಾಮಿನೆಂಟ್, ಆರ್ 1 ಕ್ಯಾಪಿಟಲ್ ಲೆಟರ್ 1 ಸ್ಮಾಲ್ ಲೆಟರ್ ಇದ್ರೂ ಕೂಡ ಡಾಮಿನೆಂಟ್ ನೇಚರ್ ಅನ್ನ ಹೇಳುತ್ತೆ. 2 ಸ್ಮಾಲ್ ಲೆಟರ್ಸ್ ಇಟ್ ಇಂಡಿಕೇಟ್ ರಿಸೆಸಿವ್. ಸೊ ಇಲ್ಲಿ ಫಿನೋಟಿಪಿಕ್ ರೇಷಿಯೋ ಬರೆಯುವಾಗ ಡಾಮಿನೆಂಟ್ ಮತ್ತೆ ರಿಸೆಸಿವ್ ಗೆ ರೇಷಿಯೋವನ್ನ ಬರೀತೇವೆ. ಟೋಟಲಿ 1, 2 and 3 are the dominant. So 3 dominant ratio with 1 recessive. This indicates the phenotypic ratio. Again, how to write genotypic ratio? Genotypic ratio ದಲ್ಲಿ ಏನ್ ಮಾಡ್ತೇವೆ, ಇದನ್ನ ಸಪರೇಟ್ ಆಗಿ ಬರೀತೇವೆ. ಹೋಮೋಜೈಗಸ್ ಅಂಡ್ ಹಿಟರೋಜೈಗಸ್ ಅಂತ ಹೇಳ್ತೇವೆ. ಹೌದಾ? 2 ಕ್ಯಾಪಿಟಲ್ ಇದ್ರೆ ಹೋಮೋಜೈಗಸ್ ಡಾಮಿನೆಂಟ್, 1 ಕ್ಯಾಪಿಟಲ್ 1 ಸ್ಮಾಲ್ ಇದ್ರೆ ಹಿಟರೋಜೈಗಸ್ ಡಾಮಿನೆಂಟ್ ಅಂತ ಹೇಳ್ತೇವೆ.
ಸೊ ಅದನ್ನ ಸಪರೇಟ್ ಆಗಿ ಬರಿಬೇಕು ಜಿನೋಟಿಪಿಕ್ ರೇಷಿಯೋ ಬರೆಯುವಾಗ. ಇಲ್ಲಿ ಏನಿದೆ, 2 ಕ್ಯಾಪಿಟಲ್ ಇದ್ರೆ ಹೋಮೋಜೈಗಸ್ ಡಾಮಿನೆಂಟ್ ಎಷ್ಟಿದೆ, 1 ಇದೆ. ಸೊ 1 ಅಂತ ಬರ್ದಿದ್ದೇವೆ. ಅದರ ಜೊತೆ ಹಿಟರೋಜೈಗಸ್ ಅಂದ್ರೆ 1 ಕ್ಯಾಪಿಟಲ್ 1 ಸ್ಮಾಲ್ ಇದ್ರೂ ಕೂಡ ಅದನ್ನ ಹಿಟರೋಜೈಗಸ್ ಡಾಮಿನೆಂಟ್ ಅಂತಾನೆ ಹೇಳ್ತೇವೆ. ಸೊ ಅದು ಎಷ್ಟಿದೆ, ಇಲ್ಲೊಂದು 2 ಇದೆ. ಸೊ 2 ಅಂತ ಬರ್ದಿದ್ದೇವೆ. ಓನ್ಲಿ 1 ಹೋಮೋಜೈಗಸ್ ರಿಸೆಸಿವ್ ಪ್ರೆಸೆಂಟ್, ಒಂದು ಹೋಮೋಜೈಗಸ್ ರಿಸೆಸಿವ್ ಇದೆ. ಸೊ 1 ಅಂತ ಬರ್ದಿದ್ದೇವೆ. ದಿಸ್ ಇಸ್ ದಿ ಜಿನೋಟಿಪಿಕ್ ರೇಷಿಯೋ. ಥ್ಯಾಂಕ್ ಯು.